ಹೆಲೋ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12:45 ಆಗಿದ್ರೆ ಆಗ್ತಾ ಇದೆ. ಈ ಟೈಮಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಚಾಲೆಂಜಿಂಗ್ ವೀಡಿಯೋನ ಮಾಡ್ತಾ ಇದ್ದೀವಿ. ಏನು ಚಾಲೆಂಜ್ ಅಂತ ಹೇಳಿದ್ರೆ ವರ್ಡ್ಸ್ ಸ್ಪೈಸಿಯೆಸ್ಟ್ ಚಿಪ್ಸು, ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತಿದ್ದೀನಿ. ಸೊ ನೋಡಿ, ದಿ ಲಾಸ್ಟ್ ಚಿಪ್ಸ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು. ಸೊ ಇದನ್ನು ನಾವು ತಿಂದುಬಿಟ್ಟು ಹೇಗಿರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆ ನಾನು ಒಬ್ಬನೇ ಅಲ್ಲ, ನಮ್ಮ ಫ್ರೆಂಡ್ಸು ಕೂಡ 4 ಜನ ಇದ್ದಾರೆ. ಸೊ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಯಾರಾದರೆ ಇದನ್ನು ತಿಂದುಬಿಟ್ಟು ಸೊ ಲಾಸ್ಟ್ವರೆಗೂ ಏನು ನೀರಾಗಲಿ ಸೊ ಮತ್ತೊಂದಾಗಲಿ ಏನೂ ಕುಡಿದಂಗೆ ಇರ್ತಾರೆ, ಸೊ ಅವರೇ ಗೆದ್ದಂಗೆ ಈ ಚಾಲೆಂಜಲ್ಲಿ. ಇದಕ್ಕೆಲ್ಲ ನಾವೇನೇನು ತಂದು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಐಸ್ ಕ್ರೀಮ್ ಇದನ್ನ ತರಿಸಿದ್ದೀವಿ, ಮತ್ತು ಒಂದು ಕೋಕ್ ಇದೆ, ಆ್ಯಂಡ್ ದೆನ್ ಸ್ವಲ್ಪ ಚಾಕ್ಲೇಟ್ಸ್ ಆದರೆ ತರಿಸಿದ್ದೀನಿ, ಒಂದು ಮಂಚು ಕೂಡ ಇದೆ ಈ ಚಾಲೆಂಜಲ್ಲಿ. ಸೊ ಇಷ್ಟು ಕೂಡ ತರಿಸ್ಕೊಂಡಿದ್ದೀವಿ. ಸೊ ಯಾರಾದರೆ ಕೊನೆವರೆಗೂ ಇರ್ತಾರೆ ಅನ್ನೋದನ್ನು. ಸೊ ಬನ್ನಿ ಈ ಚಾಲೆಂಜ್ನ ಶುರು ಮಾಡೋಣ. ಸೊ ಬನ್ನಿ ಓಪನ್ ಮಾಡೋಣ, ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಓಪನ್ ಮಾಡಿದ್ದೀನಿ, ಸ್ಮೆಲ್ ಆದರೆ ಏನೂ ಬರ್ತಾಯಿಲ್ಲ ಆ್ಯಕ್ಚುಲಿ. ಸೊ ನೋಡೋದಕ್ಕೆ ಒಳ್ಳೆ ಈ ಖಾರದ ಪುಡಿನ ಫುಲ್ಲು ಈ ರೊಟ್ಟಿಗೆ ಮೆತ್ತಿರ್ತಾರಲ್ಲ, ಸೊ ಆ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ. ಆದರೆ ಸ್ಪೈಸಿ ಅಂತ ಗೊತ್ತಾಗ್ತಾ ಇದೆ, ತುಂಬ ಕಣ್ಣಿಗೆ ಹೊಡಿತಾ ಇದೆ ಆ್ಯಕ್ಚುಲಿ ನೋಡೋದಕ್ಕೆ ಇದು. ಸೊ ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡೋಣ. ಫಸ್ಟ್ ಯಾರು ಟೇಸ್ಟ್ ಮಾಡ್ತಾರೋ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ಯಾರು ತಿಂತೀರಾ? ಯಾರು ತಿಂಡಿ? ಇದು ತಿಂಟది. ಯಾರು ತಿಂತೀರಾ? ಇದು ತಿಂಟది. ಇದೇ ತಿಂಟది. ಯಾರು ತಿಂತೀರಾ? ಇದೇ ತಿಂತೀರಾ? ಓಕೆ, ಫಸ್ಟು ನಮ್ಮ ಹುಡುಗ ಯಾವಾಗ ತಿಂತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದಾನೆ. ಸೊ ನೋಡೋಣ. ಅರೆ ನಾವು ಖುಷಿಯಲ್ಲ, ಇದು ಬಂದ್ಬಿಟ್ಟು ನಾವು ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಮಾಡ್ತಾ ಇದ್ದೀವಿ. ಇದು ಓನ್ ರಿಸ್ಕು, ದಯವಿಟ್ಟು ಯಾರು ಮನೇಲಿ ಟ್ರೈ ಮಾಡೋಕೆ ಹೋಗಬೇಡಿ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಮಾತ್ರ ಮಾಡ್ತಾ ಇರೋದು, ಮನೇಲಿ ಯಾರು ಟ್ರೈ ಮಾಡಬೇಡಿ. ಚಾಲೆಂಜ್ ನಮ್ಮ ಹುಡುಗ ಆಕ್ಸೆಪ್ಟ್ ಮಾಡಿದ್ದಾನೆ, ನೋಡೋಣ. ಸೊ ಬಿಫೋರ್ ಒಂದ್ಸಲ ನೋಡ್ಕೊಂಬಿಡಿ, ನಮ್ಮ ಹುಡುಗನ ತೋರಿಸ್ಬಿಡು. ಬಿಫೋರ್ ಒಂದ್ಸಲ ನಮ್ಮ ಹುಡುಗನ ನೋಡ್ಕೊಂಬಿಡಿ, ಆಫ್ಟರ್ ಇನ್ನು ತಿಂದ ಮೇಲೆ ಯಾವ್ದಾರು ಇರ್ತಾರೆ ಅಂತ ನೋಡ್ಕೊಂಬಿಡೋಣ. ಸೊ ಮಗ ನೋಡು, ಎಷ್ಟು ತಿಂತೀಯಾ? ಓಕೆ, ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ಯಲ್ಲ, ನೋಡೋಣ ಎಷ್ಟು ತಿಂತೀಯಾ. ನೀನು ಇಷ್ಟ, ನೀನು ಎಷ್ಟು ತಿಂತೀಯಾ ನೋಡು. ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ನೋಡೋಣ. ಓಕೆ, ಅಷ್ಟು ತಗೊಂಡಿದ್ಯಾ? ಎಲ್ಲ ಜಾಲಿ, ಎಲ್ಲ ಜಾಲಿ. ಚಾಲೆಂಜ್ ಗೊತ್ತಲ್ವಾ? ತಿಂದ ಮೇಲೆ ನೀರು ಕುಡಿಯಂಗಿಲ್ಲ, ಇಲ್ಲಿರೋದು ಏನು ಮುಟ್ಟಂಗಿಲ್ಲ, ಎಲ್ಲ ಜಾಲಿ. మనోడికి ఆరంభమైంది. టైమర్ ఆన్ ಮಾಡ್ಕೊಂಬ ఇక్కడ తిప్పు. చెప్పు 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 చెప్పు. అది పోతే నేను చేస్తానే అది. ಸೊ ಈಗ ಜಸ್ಟ್ ನಮ್ಮ ಹುಡುಗ ಆದರೆ ತಿಂದಿದ್ದಾನೆ. ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಮುಖ ನೋಡ್ಕೊಳ್ಳಿ ಒಂದ್ಸಲ, ಯಾವ ಥರ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ಇದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಗ ಪಕ್ಕನ ನೆಕ್ಸ್ಟ್ ಈ ಚಾಲೆಂಜ್ನ ಯಾರು ತಿಂತಾರೋ ನೋಡೋಣ. ನಾನೇ ತೊಗೊಂಡ್ಬಿಡ್ತೀನಿ. ಸೊ ಇವಾಗ ನನ್ನ ಟೈಮು, ಟ್ರೈ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಬಿಫೋರ್ ಆಫ್ಟರ್ ನೀವೇ ನೋಡ್ಬಿಟ್ಟು ಹೇಳಬೇಕು ನನಗೆ. ಕೆಳಗೆ ಕಮೆಂಟಲ್ಲಿ ತಿಳಿಸಿ. ತಿಂದ್ಬಿಟ್ಟು ನೋಡೋಣ. ಭಯ ಆಗ್ತಾ ಇದೆ ಆ್ಯಕ್ಚುಲಿ ತಿನ್ನೋದಕ್ಕೆ, ಯಾಕಂದ್ರೆ ಏನ್ ಪರವಾಗಿಲ್ಲ, ಏನ ಕೋಕಿಲ್ಲ, ಕೋಕಿಲ್ಲ, ಐಸ್ ಕ್ರೀಮ್ ಇಲ್ಲ, ಸೊ ಚಾಕೋಬಾರ್ ಇಲ್ಲ, ಮಂಚಿಲ್ಲ, ಏನ ಪರವಾಗಿಲ್ಲ. ಆ್ಯಕ್ಚುಲಿ ತಿನ್ನಕ್ಕೆ ಹೆಂಗಿದೆ ಅಂದರೆ, ಫುಲ್ಲು ಖಾರನ ಒಂದೇ ಸಲ ಸ್ಪೂನಲ್ಲಿ ತಗೊಂಡು ಬಾಯಲ್ಲಿ ಹಾಕೊಂಡಿರೋ ಥರ ಇದೆ. ಮಾತೇ ಬರ್ತಿಲ್ಲ, ಮಾತಾಡೋಕ್ಕೂ ಅರೆ ನೀನು ಹಂಚಿಬಿಟ್ರ ಡಬ್ಬಲು ಮಾತಾಡೋಕ್ಕೂ ಆಗ್ತಾ ಇಲ್ಲ ಆ್ಯಕ್ಚುಲಿ. ತಿಂದಮೇಲೆ ಒಳಗಡೆ ಏನಾಗ್ತಾಯಿದೆ ಅಂದರೆ ಫುಲ್ಲು ಖಾರ, ಇಲ್ಲಿಂದ ಫುಲ್ಲು ಬಾಯಲ್ಲೆಲ್ಲ ಖಾರ, ಎಲ್ಲ ಜಾಲಿ, ಎಲ್ಲ ಜಾಲಿ. ಏನ್ ಸಿಡು. ನೆಕ್ಸ್ಟು ನೋಡೋಣ. ನಾನು ತಿಂದಿದ್ದೀನಿ ಆ್ಯಕ್ಚುಲಿ. ನೋಡಿ, ಯಾವುದೇ ರೀತಿ ನೀರು ಕುಡ್ದಿಲ್ಲ, ಮತ್ತು ಇಲ್ಲಿರೋದನ್ನ ಯಾವುದನ್ನು ಕೂಡ ತಿಂದಿದ್ದೀನಿ. ಬಟ್ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಚಾಲೆಂಜಲ್ಲಿ ನಾನು ಕೂಡ ಇವಾಗ ಪಾರ್ಟಿಸಿಪೇಟ್ ಮಾಡಾಗಿದೆ. ನೆಕ್ಸ್ಟ್ ಇವಾಗ ಈ ಚಾಲೆಂಜ್ ಯಾರು ತೊಗೊಳ್ತಾರೆ ಅಂತ ನೋಡೋಣ. ಈಗ ನಾನು ತೊಗೊಂಡಾಯ್ತು ಚಾಲೆಂಜ್ನ. ಸೊ ಇವಾಗ ನನ್ನಿಂದ ನೆಕ್ಸ್ಟು ನಮ್ಮ ಬ್ರದರ್ ತೊಗೊಳ್ತಾ ಇದ್ದಾರೆ ಚಾಲೆಂಜ್ನ. ನೋಡೋಣ ಯಾವ ಥರ ಏನಿರುತ್ತೆ ಅಂತ ಹೇಳಿ. ಎಲ್ಲ ಜಾಲಿ ಜಾಲಿ. ಅವ್ರಿಗೂ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಅವ್ರ ಬೈಲೇ ಕೇಳ್ಬಿಟ್ಟು ಹೇಳಿ. సో గాయ్స్ నేనైతే తింటున్నా. ఫస్ట్ ఇది కుచాలి తిన్నాడా, ఇది మండుతున్నట్టుంది. ఇది మంచి తిన్నాడు, కంట్రోల్ చేసుకుంటున్నారు ఇద్దరు. నాకు అర్థమవుతుంది వాళ్ళ ఫేస్లో.
మేబీ నేను కూడా తిన్నాక కవర్ చేసుకుంటా. నేను కవర్ చేసేదానికంటే ఒక 30-40% ఎక్కువ ఉంటుంది అనుకోండి, తెలుస్తుంది. ఎందుకంటే ఇట్లా తాకితేనే కారం భలేగా ఉంది. సరే సరే అన్న తింటుండు చలో. ఓ దీనికి డిఫరెంట్ చూడండి. ఏం లేదు. అరే అరే అలాగేరా అది ఉంటుంది. specially made for you. సేమ్ మేము తినది కూడా సేమ్, ఒక సైడే కారం ఉంది. ఒక్క నిమిషం ఆగు. సో ఇప్పుడు మేము నలుగురం తిన్నాం కదా, కెమెరామ్యాన్కి మండిపోతుంది. ఇప్పుడు కెమెరామ్యాన్ని చూపిస్తాం మేము. ಸೊ ಆ್ಯಕ್ಚುಲಿ ನಾವು ಇವಾಗ 3 ಜನ ತಿಂದ್ವಿ, ಇವನು 4ನೇವನು. ಸೊ ಜಸ್ಟ್ ಅವ್ನ ಎಕ್ಸ್ಪ್ರೆಷನ್ ನೀವು ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾವೆಲ್ಲ ತಿಂದ್ವಿ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ನಾರ್ಮಲ್ ಅನಿಸ್ತಿದೆ. ನೋಡೋಣ ನಮ್ಮ ಹುಡುಗನಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ಬೇಕು ಹೇಳು, ಏನು ಬೇಕು? ಕೇಕ್ ತಿಂತ್ಯಾ, ಮಂಚ್ ತಿಂತ್ಯಾ, ಐಸ್ ಕ್ರೀಮ್ ತಿಂತ್ಯಾ? ನಮ್ಮ ಹುಡುಗನ ಮಕ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ ಅದು ಯಾವ ರೇಂಜಲ್ಲಿ ಸ್ಪೈಸಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಸ್ಪೈಸಿ ಆಗಿದೆ. ಚಿಕ್ಕ ಮಕ್ಳಿಗೆ ಯಾರಿಗೂ ದಯವಿಟ್ಟು ತಿನ್ಸಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ತಿನ್ಬೋದು, ತೊಂದರೆ ಏನಿಲ್ಲ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ನೋಡಿ, ಇಷ್ಟು ಪೀಸ್ ಬಂತಲ್ವಾ, ಇಷ್ಟು ಪೀಸಲ್ಲಿ ನಾವು ತಿಂದಿರೋದೇನು ಹೇಳಿ, ಆ ಒಂದು 3/4 ಭಾಗ ತಿಂದಿದ್ದೀವಿ, ಇನ್ನೂ 1/4 ಭಾಗ ಇಲ್ಲೇ ಇದೆ. ನಮ್ಮ ಹುಡುಗನ ಎಕ್ಸ್ಪ್ರೆಷನ್ ಮಾತ್ರ ಜಸ್ಟ್ ನೋಡ್ಬಿಡಿ ನೀವು. ನೆಕ್ಸ್ಟ್ ఇంకోటి కావాలా? ಇನ್ನೊಂದು ಬೇಕಾ? ಸೊ ಓಕೆನಾ? ಎಲ್ಲಿಗೆ ಹೋಗ್ಬಾರ್ದು, ಎಲ್ಲಿಗೆ ಹೋಗ್ಬಾರ್ದು, ಇಲ್ಲೇ ಕೂತ್ಕೋಬೇಕು. ಚಾಲೆಂಜ್ ಚಾಲೆಂಜ್ ಚಾಲೆಂಜ್. ನಮ್ಮ ಹುಡುಗ ಯಾಕೋ ತಡ್ಕೊಂತ ಇಲ್ಲ. ಇದರ ರೇ ತಿನೇರ ರೇ ತಿನೇರ, ಏಯ್ ತಿನೇರ, ತಿನೈ. ಸೊ ಆ್ಯಕ್ಚುಲಿ ನೋಡಿ, ಚಾಲೆಂಜಲ್ಲಿ ನಮ್ಮ ಹುಡುಗ ಡ್ರಾಪ್ ಆದ. ಏಯ್ ರಾರಾ. ಇವಾಗ 4 ಜನ ಚಾಲೆಂಜಲ್ಲಿ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಒಬ್ಬ ಡ್ರಾಪ್ ಔಟ್ ಆಲ್ಮೋಸ್ಟು ಬಾಯ್ ತೊಳ್ಕೊಂಡು ಬರೋಕ್ಕಂತ ಹೇಳ್ಬಿಟ್ಟು ರೆಸ್ಟ್ ರೂಮ್ಗೆ ಹೋಗಿದ್ದಾನೆ. ಸೊ ಇವಾಗ ಇಷ್ಟೊತ್ತು ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡ್ತಾಯಿದ್ದೆ. ಇವಾಗ ನಮ್ಮ ಕ್ಯಾಮ್ರಾಮನ್ನು ತಿನ್ನೋ ಟೈಮು. ತಿಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಬಾಯೆಲ್ಲ ಕೇಳೋಣ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ರೆಡಿನಾ? ಹಾಂ. ఈట్ ఫస్టర్ డూ నథింగ్. ఏ అక్కడ దిగరు. ఇది పిల్క పడాలి మాకు. ಒಳಗಡೆ ಹೋಗ್ಬಿಟ್ಟು మాకు తెలుస్తుందా నోట్లో నీళ్ళు ఉన్నాయి ಗೈಸ್, ಒಳಗಡೆ ಹೋಗ್ಬಿಟ್ಟು ಬಾಯೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಇಂದ ತಗೋ ತಿಂದ ತಗೋ. ನಮ್ಮನ್ನು ಕಂಪ್ಲೀಟ್ ಆಗಿ ಡ್ರಾಪ್ ಔಟ್ ಆಗ್ಬಿಟ್ಟಿದ್ದಾನೆ ಇವಾಗ. ಸೊ ಚಾಲೆಂಜಲ್ಲಿ ಇವಾಗ 4 ಜನ ಇದ್ದೀವಿ. ಸೊ ಇವ್ರು ಹೇಳ್ಬೇಕು ಇವಾಗ. ಆ್ಯಕ್ಚುಲಿ ನೋಡಿ, ನಗ್ತಾ ಇದ್ದಾನೆ ಅವನು. ಆ್ಯಕ್ಚುಲಿ ಅವ್ನ ಕಣ್ಣಲ್ಲಿ ಕಾಣ್ತಾ ಇದೆ ಖಾರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅವನು ಅದನ್ನ ಹೇಳ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ ಅವ್ನ ಬಾಯಲ್ಲಿ. ಡ್ರಾಪ್ ಔಟ್ ಆಗ್ತೀನಿ ಅಂತ ಹೇಳ್ಬಿಟ್ರೆ ಚಾಕ್ಲೇಟ್ ತಿನ್ನು. ಸೊ ಲಾಸ್ಟ್ ಫೈನಲ್ ಇನ್ನೊಂದು ಸ್ವಲ್ಪ ಇದರಲ್ಲಿ ನಾನು ಮತ್ತೆ ನಮ್ಮ ಹುಡುಗ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನೋಡೋಣ, ಶೇರ್ ಮಾಡ್ಕೊಂಡು. ఈ బండి వేరే ఉంది, చెప్పు. ನಿಮ್ಡ ಡಿಸಾಸ್ಟರ್ ಮೇ ಆಕ್ರಾ ಬುಕ್ರಾ ಆಕ್ರಾ. ಚಾಲೆಂಜ್ ಆದರೆ ಕಂಪ್ಲೀಟ್ ಆಗಿದೆ. ಈ ಚಾಲೆಂಜಲ್ಲಿ ವಿನ್ ಆಗಿರೋದು ಬಂದ್ಬಿಟ್ಟು ನಮ್ಮ ಹುಡುಗ. ಕೊನೆವರೆಗೂ ಏನೂ ತಿನ್ನಂಗಿದ್ಬಿಡ. ನಾನೇ ಆಗಲಿಲ್ಲ ನನಗೂ ಕೂಡ ಲಾಸ್ಟಲ್ಲಿ. ಸೊ ನಾನು ಚಾಕ್ಲೇಟ್ನ ತಿಂದ್ಬಿಟ್ಟೆ. ಸೊ ಇದೇ ರೀತಿ ಚಾಲೆಂಜಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಡನ್ ಅನ್ಸ್ಬಿಡಿ. ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫೈನಲಿ ಇದು ಗಾಯ್ಸ್, ಹೇಗಿತ್ತು ಜೋಲೋ ಚಿಪ್ಸ್ ಚಾಲೆಂಜು ನೀವೇ ಹೇಳಬೇಕು. ಸೊ ಯಾರ್ಯಾರು ಯಾವ ಥರ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವೇ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವೇನಾದರೂ ಈ ಥರ ಚಾಲೆಂಜಸ್ನ ನೀವು ಮಾಡಿದರೆ ಅದನ್ನು ಕೂಡ ನಮಗೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ಹೊಸ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಮತ್ತು ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.